ನಮಸ್ಕಾರ ಬಂಧುಗಳೇ, ಎಲ್ಲ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾವು ಬಂದಿರೋದು ಮ್ಯಾಂಗ್ಳೂರ್ ಪೋರ್ಟ್ ಅಂದರೆ ಬಂದರಿಗೆ. ಈಗ ನಾವು ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಮೀನು ಹಿಡಿತಿದ್ದಾರೆ ನೋಡಿ. ಮೀನು ಹಿಡಿದ್ಬಿಟ್ಟು ಒಂದು ಮೀನು ಸಿಕ್ಕಿದೆ ಅವ್ರಿಗೆ. ಈಗ ನಾವು ಮೀನ್ ಹತ್ರ ಹೋಗ್ತಾ ಇದ್ವಿ, ಅಂದ್ರೆ ಮೀನೆಲ್ಲ ತಂದಿಡೋ ಜಾಗಕ್ಕೆ. ಈಗ ನಾವು ಇದು ಇರೋದು ನ್ಯೂ ಪೋರ್ಟ್ ಅಂತ. ಅಂದ್ರೆ ಈ ಪೋರ್ಟು ಯಾವಾಗ ಗೊತ್ತಾ, 1972ರಲ್ಲಿ ಓಪನ್ ಆಗಿದ್ದು. ಇನಾಗ್ರೇಷನ್ ಮಾಡಿದ್ದು ಇವರು, ನಮ್ಮ ಆಗ ಇದ್ದಿದ್ದು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ, ಅವ್ರು ಇನಾಗ್ರೇಟ್ ಮಾಡಿದ್ದು. ಆಮೇಲೆ ಏನಿದೆ, ಇದು ಪೋರ್ಟ್ ಇದ್ದು ಕೆಲಸ ಸ್ಟಾರ್ಟ್ ಆಗಿದ್ದು 1964 ಈಗ ಇಲ್ಲಿ ತುಂಬಾ ಮೀನೆಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಶಿಪ್ ಎಲ್ಲ ಬಂದಿದೆ. ಈ ಶಿಪ್ ಅಲ್ಲಿ ಬೇರೆ ಬೇರೆ ತರದ ಮೀನೆಲ್ಲ ಸಿಗುತ್ತೆ. ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ಯಾವ ತರ ಮೀನೆಲ್ಲ ಐತೆ ಅಂತ. ಕೆಲವು ಮೀನು ಜೀವ ಎಲ್ಲ ಇರುತ್ತೆ, ನೋಡಿದ್ರಲ್ಲಿ ಗಾಲ ಹಾಕಿ ಇಡ್ತಿರೋದು. ಆಮೇಲೆ ತುಂಬಾ ಜನ ಇದ್ದಾರೆ ನೋಡಿ. ಈಗ ಇನ್ನೂ ಟೈಮ್ 6:30 ಆಗಿರೋದು, ಅಷ್ಟು ಬೇಗ ಎಲ್ಲ ಬಂದ್ಬಿಟ್ಟಿರ್ತಾರೆ. ಫ್ರೆಶ್ ಮೀನ್ ಸಿಗುತ್ತೆ ಅಂತ. ಮೀನು ಫ್ರೆಶ್ ಇದೆಯಾ ಹೆಂಗೆ ಅಂತ ಯಾವ ತರ ತೋರಿಸ್ತಾರೆ ನೋಡಿ. ಈಗ ನಾವು ಈ ಕಡೆಯಿಂದ ಅಲ್ಲಿಗೆ ಹೋಗೋಣ. ತುಂಬಾ ಶಿಪ್ಗಳಿದೆ, ಶಿಪ್ಗಳನ್ನ ತೋರಿಸ್ತೀನಿ. ಶಿಪ್ಗಳು ನೋಡಿ. ಈ ಶಿಪ್ಗಳಲ್ಲೇ ಎಲ್ಲ ಮೀನನ್ನ ಇಟ್ಕೊಂಡು ತಗೊಬಂದು ಇಲ್ಲಿ ಇದು ಮಾಡೋದು. ಇಲ್ಲಿ ತಂದು ಮಾರ್ತಾರೆ ಎಲ್ಲ ಟಬ್ಬಲ್ಲಿ. ಆಮೇಲೆ ಕೆಲವರು ನೋಡಿ ಈ ತರ ತಗೊಂಡು ಹೋಗ್ತಾರೆ ಮೀನುಗಳನ್ನೆಲ್ಲ ಟಬ್ಬಲ್ಲಿ ಹಾಕೊಂಡು, ಮತ್ತೆ ಬೇರೆ ಬೇರೆ ಕಡೆಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ಬನ್ನಿ, ಇಲ್ಲೊಂದು ತೋರಿಸ್ತೀನಿ. ಶಾರ್ಕ್ ಮೀನಿದೆ, ಶಾರ್ಕ್ ನೋಡಿ, ಶಾರ್ಕ್. ಈಗ ನಾವು ಇಲ್ಲೊಂದು ಮೀನು ತೋರಿಸ್ತೀನಿ ನೋಡಿ. ಆ ಮೀನು ಬಂದ್ಬಿಟ್ಟು 32 kg ಇದೆಯಂತೆ. ಆ ಮೀನು ಕೆಜಿಗೆ 180 ರೂಪಾಯಿ, ಅಂದರೆ 32 kg ಇದೆ. ಎಷ್ಟಾಗ್ಬೋದು ಅಂತ ಕ್ಯಾಲ್ಕುಲೇಷನ್ ಮಾಡಿಕೊಡಿ. ಇಲ್ಲಿಂದ ಮೀನೆಲ್ಲ ತುಂಬ ಕಡೆ ಹೋಗುತ್ತೆ, ಟ್ರಾನ್ಸ್ಪೋರ್ಟ್ ಆಗುತ್ತೆ, ಎಕ್ಸ್ಪೋರ್ಟ್ ಆಗುತ್ತೆ ಬೇರೆ ಬೇರೆ ಕಡೆಗೆ, ಚೆನ್ನೈ ಆ ಕಡೆ ಎಲ್ಲ. ಆಮೇಲೆ ಇಲ್ಲಿ ಫಸ್ಟಿಗೆ ಒಂದು 1800ರಲ್ಲಿ ಒಬ್ಬ ಸ್ಕಾಟಿಷ್ ಒಬ್ಬ ಇನ್ವೈಟ್ ಮಾಡಿದಾಗ ಅವನು ಹೇಳಿದ್ದ ಏನಪ್ಪ ಅಂದರೆ ಇಲ್ಲಿಂದ ಎಕ್ಸ್ಪೋರ್ಟು ತುಂಬ ಕಡೆ, ಅಂದರೆ ರೈಸ್ ಆ ಥರ ಎಲ್ಲ ಬಾಂಬೆ, ಮಸ್ಕಟ್ ಅಲ್ಲಿಗೆಲ್ಲ ಎಕ್ಸ್ಪೋರ್ಟ್ ಆಗ್ತಿತ್ತು. ಇಲ್ಲಿಂದ ಮೀನೆಲ್ಲ ತುಂಬ ಕಡೆ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ. ಎಲ್ಲ ತುಂಬ ಫ್ರೆಶ್ ಇರುತ್ತೆ. ಬೆಳಗ್ಗೆ 4 ಗಂಟೆಗೆಲ್ಲ ಹೋಗ್ತಾರೆ ಮೀನು ಹಿಡಿಯೋಕ್ಕೆ. ಇಲ್ಲಿ ನೋಡ್ತಿದ್ದೀರಲ್ಲ ಶಿಪ್, ಆ ಶಿಪ್ಪಿಂದೆಲ್ಲ ತರ್ತಾರೆ. ಆ ಶಿಪ್ಪಿಂದೆಲ್ಲ ತರ್ತಾರೆ ಮೀನು ಹಿಡಿದ್ಬಿಟ್ಟು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಮಾಡ್ತಾರೆ. ತುಂಬ ಕಮ್ಮಿಗೆ ಸಿಗುತ್ತೆ, ತುಂಬ ಫ್ರೆಶ್ ಇರುತ್ತೆ. ಮೀನನ್ನೆಲ್ಲ ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ತಿದ್ದಾರೆ. ಇಲ್ಲಿ ನೋಡಿ, ಈ ಮೀನುಗಳನ್ನೇ ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. ಈಗ ನೀವು ನೋಡ್ತಿದ್ದೀರಾ ಇಲ್ಲಿ ಐಸ್ ಎಲ್ಲ ತಗೊಂಡೋಗಿ ಅದು ಮೀನಿಗೆ ಫ್ರೆಶ್ ಇಡೋಕ್ಕೋಸ್ಕರ ಐಸ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ ಮೀನು. ಈ ಪೋರ್ಟಲ್ಲಿ ಇವಾಗ ಅಂತಲ್ಲ, ಅದಕ್ಕಿಂತ ಮುಂಚೆ ಬ್ರಿಟಿಷ್ ಅವ್ರು ರೂಲ್ ಮಾಡಬೇಕಾದ್ರು ತುಂಬ ಅಂದರೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿದ್ರು ಇಲ್ಲಿಂದ. ಏನು ಪೆಪ್ಪರ್, ರೈಸ್ ಅದನ್ನೆಲ್ಲ ಅವ್ರ ಕಂಟ್ರಿಗೆ ತಗೊಂಡು ಹೋಗ್ತಿದ್ರು. ಅದಾದಮೇಲೆ ಇದು ಏನಪ್ಪ ಅಂದರೆ ಅದಕ್ಕಿಂತ ಮುಂಚೆನೂ ಈ ಪೋರ್ಟಲ್ಲಿ ಇದು ಇಲ್ಲಿ ನೋಡಿ, ಈಗ ಎಕ್ಸ್ಪೋರ್ಟ್ ಇದು ಗಾಡಿ ಎಲ್ಲ ಇಲ್ಲೇ ನಿಂತಿದೆ.
ಹೊರ್ಗಡೆ, ಅಲ್ಲಿ ಒಳಗಡೆಯಿಂದ ತಂದುಬಿಟ್ಟು ಇಲ್ಲಿ ಹೊರ್ಗಡೆ ಶಿಫ್ಟ್ ಮಾಡ್ತಾರೆ. ಆಮೇಲೆ ಈಗಂತಲ್ಲ, ಮುಂಚೆಯಿಂದನೂ ಅದು ಹೇಳಿದ್ನಲ್ಲ, ಬ್ರಿಟಿಷ್ ಅವ್ರ ಕಾಲದಲ್ಲೂ ಹಿಂಗೆ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿದ್ರು. ಆಮೇಲೆ ಅದಾದಮೇಲೆ ಅದಕ್ಕಿಂತ ಮುಂಚೆ ರಾಜ ಅವರೆಲ್ಲ ಆಳ್ಬೇಕಾದ್ರೂ ಅಷ್ಟೇ, ಅವರೆಲ್ಲ ತುಂಬ ಅಂದರೆ ಅವ್ರಿಗೆ ಬೇರೆ ಕಡೆಯಿಂದ ಏನಾದರೂ ತರಿಸ್ಬೇಕಿದ್ರೆ ಅದೆಲ್ಲ ತರಿಸ್ತಿದ್ರು. ಆಮೇಲೆ ಇಲ್ಲಿಂದ ತುಂಬ ಬ್ಯಾಂಗ್ಳೂರು ತುಂಬ ರಿಚ್ ಇತ್ತು, ಅಂದರೆ ರೈಸ್ ಇದ್ದು ಇದರಲ್ಲಿ, ಅದನ್ನು ಇಲ್ಲಿಂದ ತಗೊಂಡೋಗಿ ಬಾಂಬೆಗೆ ಹೊರ್ಗಡೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ, ಈಗಲೂ ಮಾಡ್ತಿದ್ದಾರೆ. ಆದರೆ ಈಗ ತುಂಬ ಏನಪ್ಪ ಅಂದರೆ ಮೀನಿದ್ದು, ಫಿಶ್ ಇದ್ದು ಎಕ್ಸ್ಪೋರ್ಟ್ ಎಲ್ಲ ಜಾಸ್ತಿ ಆಗ್ತದೆ. ಅದು ಫಿಶ್ ಅಂದರೆ ಇಲ್ಲೇ ಹಿಡಿಯೋದು, ಇಲ್ಲೇ ಫ್ರೆಶಲ್ಲಿ ಸಿಗುತ್ತೆ, ನಿಮಗೆ ಬಂದರೆ ಕಮ್ಮಿಗೆ ಸಿಗುತ್ತೆ ಮೀನೆಲ್ಲ. ಆಮೇಲೆ ಇಲ್ಲಿ ನಾವೀಗ ಮೀನು ತಿನ್ನೋಕ್ಕೆ ಸುಲಭದಲ್ಲಿ ತಿಂತೀವಿ, ಆದರೆ ಮೀನು ಫಿಶರ್ಸ್ ಮೆನ್ಗೆಲ್ಲ ಅಷ್ಟು ಸುಲಭ ಇರಲ್ಲ. ಅವರು 4 ಗಂಟೆಗೆ ಎದ್ಬಿಟ್ಟು ಹೋಗ್ಬಿಟ್ಟು ತಗೊಬರ್ತಾರೆ. ಅವ್ರಿಗೆ ತುಂಬ ಕಷ್ಟ ಇರುತ್ತೆ, ಚಳಿ ಇರಲಿ, ಮಳೆ ಇರಲಿ, ಗಾಳಿ ಇರಲಿ, ಯಾವುದನ್ನು ಲೆಕ್ಸಲ್ಲ, ಎಲ್ಲ ಹೋಗಿ ಬೋಟಲ್ಲಿ ಹೋಗಿ ತಗೊಬರ್ತಾರೆ. ಅವ್ರ ಜೀವನ ಲೆಕ್ಕ ಇಡಲ್ಲ, ಪಣಕ್ಕಿಟ್ಬಿಟ್ಟು ತಗೊಬರ್ತಾರೆ. ನಾವಿಲ್ಲಿ ತುಂಬ ಚೆನ್ನಾಗಿ ತಿಂತೀವಿ. ಆಮೇಲೆ ನಾವು ತುಂಬ ಮೀನು ತಗೊಂಡಿದ್ದೀವಿ. ಇಲ್ಲಿ ನೋಡಿ, ಎಲ್ಲ ತುಂಬ ಕಮ್ಮಿಗೆ ಸಿಕ್ಕಿರೋದು. ಕೆಜಿಗೆ 2 ಕೆಜಿಗೆ 180, 150 ಹಂಗೆ ಸಿಕ್ಕಿರೋದು. ಬನ್ನಿ, ಈಗ ನಾವು ಇನ್ನೊಂದು ಕಡೆಗೆ ಹೋಗೋಣ, ಅಲ್ಲಿ ತೋರಿಸ್ತೀನಿ ಯಾವ್ದು ಜಾಗ ಅಂತ. ನಾವೀಗ ಅಲ್ಲಿ ಬಂದರಿಂದ ಹೊರಗಡೆ ಬಂದುಬಿಟ್ಟು ಇಲ್ಲಿ ಐಸಿದ್ದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಐಸನ್ನು ಹೆಂಗೆ ಮಾಡ್ತಾರೆ ಅಂತ. ಇಲ್ಲಿಂದನೇ ಐಸೆಲ್ಲ ಹೋಗೋದು, ಇನ್ನೊಂದು ಫ್ಯಾಕ್ಟ್ರಿ ಇದೆ ಅದು ಆ ಕಡೆ, ಇಲ್ಲಿಂದನೇ ಐಸೆಲ್ಲ ಹೋಗೋದು. ಅಂದರೆ ಮೀನು ಫ್ರೆಶ್ ಆಗಿರ್ಬೇಕಂದ್ರೆ ಐಸ್ ಬೇಕು, ಅದಕ್ಕೋಸ್ಕರ. ಅಂದರೆ ತುಂಬ ದಿನಕ್ಕೆಲ್ಲ ಇಡೋಕ್ಕೆ, ಅಥವಾ ಇಲ್ಲಿಂದ ಹೊರಗಡೆ ತಗೊಂಡೋಗಿ ಕೆಲವರು ಮಾರ್ತಾರಲ್ವ, ಆಗ ಐಸ್, ಇದು ಮೀನು ಫ್ರೆಶ್ ಆಗಿರಬೇಕು ಅಂದರೆ ಐಸ್ ಬೇಕಾಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಐಸ್ ರೆಡಿ ಮಾಡ್ತಿದ್ದಾರೆ. ಅದು ಯಾವುದು ಡ್ರೈ ಐಸು, ಇಲ್ಲಿ ನೋಡಿ, ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಈ ಮಿಷಿನಲ್ಲಿ ಐಸ್ ನೀರು ಬರ್ತಿದೆ. ಆಮೇಲೆ ಕೆಳಗಡೆ ಒಳಗಡೆ ಹೋಗೋಣ ಬನ್ನಿ, ಅಲ್ಲಿ ತೋರಿಸ್ತೀನಿ ಹೆಂಗೈತೆ ಅಂತ. ಈಗ ಇಲ್ಲಿ ಐಸ್ನ ಕಟ್ಟಿಂಗ್ ಮಾಡ್ತವ್ರು ನೋಡಿ. ನೀವು ಅಲ್ಲಿ ನೋಡಿದ್ರೆ ಐಸ್ ಹೆಂಗೆ ಕಟ್ ಮಾಡಿ ಆ ಥರ ಕಳಿಸ್ಕೊಡ್ತಾರೆ ಅಂತ. ಈಗ ಐಸ್ನ ಹೆಂಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೀವು ನೋಡ್ತಿದ್ದೀರ, ಇದೆಲ್ಲ ಡೈ ಐಸ್ ಇದ್ದು ಇದರಲ್ಲೇ ಮಾಡೋದು. ಇದರಲ್ಲಿ ಹಾಕ್ತಾರೆ ಹಂಗೆ, ಅದನ್ನು ಮಾಡಿಬಿಟ್ಟು ಅವ್ರ ಹತ್ರ ಕೇಳೋಣ ಹೆಂಗೆ ಮಾಡ್ತಾರೆ ಅಂತ. ಅವ್ರೇನು ಹೇಳ್ತಿರೋದು ಅಂದರೆ, ನಾನೀಗ ಹೊರಗಡೆ ತೋರಿಸಿದ್ನಲ್ಲ, ಅದು ಕೂಲಿಂಗ್ ಸಿಸ್ಟಮು. ಅಲ್ಲಿ ನೋಡಿ, ಇಲ್ಲಿಂದ ಕಾಣಿಸ್ತೈತಾ ನಿಮಗೆ? ಆ ನೀರು ಬಂದುಬಿಟ್ಟು ಅದು ಆ ನೀರು ಹೊರಗಡೆ ಹಾಕ್ತಾರೆ. ಈ ಡೈ ಐತಲ್ಲ, ಇದ್ರೊಳಗಡೆ ಹಾಕ್ತಾರೆ. ಇದೇನಪ್ಪ ಅಂದರೆ, ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಗ್ಯಾಸು. ಈ ಗ್ಯಾಸ್ನ ಇದ್ರೊಳಗಡೆ ಬಿಡ್ತಾರೆ. ಇಲ್ಲಿ ಕಾಣಿಸ್ತೈತಾ ನಿಮಗೆ? ಆ ನೀರೊಳಗಡೆ ಬಿಡ್ತಾರೆ. ಅದು ಏನಪ್ಪ ಅಂದರೆ ಉಪ್ಪು ನೀರು ಕೋಲ್ಡ್ ಆಗುತ್ತೆ, ಆದರೆ ಐಸ್ ಆಗಲ್ಲ. ಆ ಐಸ್, ಇದು ಕೋಲ್ಡ್ ಆಗಿರೋ ನೀರೊಳಗಡೆ ಅಲ್ಲಿಂದ ಬರುತ್ತಲ್ಲ, ಆ ನೀರನ್ನ ಇದ್ರೊಳಗಡೆ ಹಾಕ್ಬಿಟ್ಟು ಅದ್ರೊಳಗಡೆ ಇಡ್ತಾರೆ. ಅಂದರೆ ಐಸ್ ಆಗಿರುತ್ತಲ್ಲ, ಆ ನೀರು ಐಸ್ ಆಗಲ್ಲ, ಬರೀ ಕೋಲ್ಡ್ ಆಗೋದು. ಆದರೆ ಇದ್ರೊಳಗಡೆ ಹಾಕಿರೋ ನೀರು ಐಸ್ ಆಗುತ್ತೆ. ಆ ಐಸ್ನ ತೆಗೆದ್ಬಿಟ್ಟು ಅಲ್ಲಿ ಹೊರಗಡೆ ಇಟ್ಟಿದ್ರಲ್ಲ, ತೋರಿಸುತ್ತಲ್ಲ, ಹಂಗೆ ಮಾಡ್ತಾರೆ. ಇಲ್ಲಿ ನೋಡಿ, ಒಂದು ಐಸ್ ಐತೆ ಇಲ್ಲಿ ಫುಲ್. ಈಗ ಇಲ್ಲಿ ನಾವು ನಿಂತಿರೋದೆಲ್ಲ, ಇದೆಲ್ಲ ಫುಲ್ಲು ಇದ್ರೊಳಗಡೆ ಎಲ್ಲ ಐಸೇ ಐತೆ. ಅಂದರೆ ಈ ಥರ ಇಟ್ಟಿರ್ತಾರೆ. ಇಲ್ಲಿ ನೋಡಿ, ಐಸ್ ಆಗಿರೋ, ಅಂದರೆ ಐಸ್ ಆಗಿರೋ ನೀರು ನೋಡಿ, ಅಲ್ಲಿಂದ ಬಂದ್ಬಿಟ್ಟು. ಈಗ ಇಲ್ಲಿ ಐಸ್ನ ಹೆಂಗೆ ಹೊರಗಡೆ ತೆಗಿತಾರೆ ಅಂತ ಅವ್ರು ತೋರಿಸ್ತಾರೆ ನೋಡಿ. ಇಲ್ಲಿ ಅಲ್ಲಿಂದ ತಗೊಬಂದಿತ್ರಲ್ಲ, ಹಂಗೆ ಅದೇ ಥರ ಸೇಮ್ ತೆಗಿತಾರೆ ನೋಡಿ, ಹೆಂಗೆ ತೆಗಿತಾರೆ ಅಂತ. ಐಸ್ನ ಹೊರಗಡೆ ತೆಗಿತಾರೆ.
ಮೀನನ್ನ ಹೊರ್ಗಡೆ ಅಲ್ಲಿ ನಾವು ಬಂದ್ವಲ್ಲ ಪೋರ್ಟ್ ಅಲ್ಲಿಗೆಲ್ಲ ಟ್ರಾನ್ಸ್ಫರ್ ಮಾಡ್ತಾರೆ. ಅಂದ್ರೆ ಯಾಕೆ ಅಂದ್ರೆ ಮೀನು ಫ್ರೆಶ್ ಆಗಿರ್ಲಿ ಅಂತ. ಈಗ ಇದು ಐಸ್ನ ತಗೊಂಡೋಗಿ ಅಂದ್ರೆ ಐಸ್ ಆಗಕ್ಕೆ ಆ ನೀರು ಅದು ಈಗ ಅಲ್ಲಿಂದ ತಂದು ನೀರು ಇಡ್ತಾರಲ್ಲ, ಆ ನೀರು ಆ ಗ್ಯಾಸ್ ಒಟ್ಟಿಗೆ ಮಿಕ್ಸ್ ಆಗಿ ಅಂದ್ರೆ ಕೆಳಗಡೆ ಇರೋ ನೀರು ಕೋಲ್ಡ್ ಆಗಿ ಇದಿರುತ್ತಲ್ಲ ಉಪ್ಪು ನೀರು, ಅದು ಕೋಲ್ಡ್ ಆಗಿ ಮೇಲ್ಗಡೆ ಅದು ಡೈ ಐತಲ್ಲ ಕಂಟೈನರ್, ಆ ಕಂಟೈನರ್ ಒಳಗಡೆ ಹಾಕಿರೋ ಇದು ನೀರು ಐಸ್ ಆದ್ಮೇಲೆ ಐಸ್ ಆಗಕ್ಕೆ ಟೋಟಲ್ 24 hours ಅಂದ್ರೆ ಒಂದಿನ ಬೇಕಾಗುತ್ತಂತೆ. ಒಂದಿನ ಆದ್ಮೇಲೆ ತಗೊಂಡೋಗಿ ಹೊರ್ಗಡೆ ಇಡ್ತಾರೆ. ಇವತ್ತು ಇಟ್ಟಿರೋದು ನಾಳೆಗೆ ಯೂಸ್ ಆಗುತ್ತೆ ಆ ತರ. ಅದನ್ನ ನಾಳೆ ಯೂಸ್ ಆದ್ರೆ ಎಲ್ಲ ಬೆಳಿಗ್ಗೆ ಈಗ 5 ಗಂಟೆಗೆಲ್ಲ ಬಂದ್ಬಿಡ್ತಾರೆ. ಅಂದ್ರೆ ಅಲ್ಲಿ ಮೀನ್ ತಗೋಬರೋರೆಲ್ಲ, ಯಾಕಂದ್ರೆ ಬೇಕಾಗುತ್ತೆ ಅವ್ರಿಗೆ ಅದಕ್ಕೋಸ್ಕರ. ಅಂದ್ರೆ ತುಂಬಾ ಕಮ್ಮಿಗೆ ಸಿಗುತ್ತೆ, ಚೀಪ್ ರೇಟ್, ಎಲ್ಲ ಡ್ರೈ ಐಸ್ ಅಲ್ವಾ, ಅದಕ್ಕೆ ತುಂಬಾ ಕಮ್ಮಿಗೆ ಸಿಗುತ್ತೆ. ಇಲ್ಲಿ ತುಂಬಾ ಜನ ಕೆಲ್ಸಕ್ಕೆ ಒಂದೊಂದು ಕಂಟೈನರ್ ಒಂದೊಂದು ಡೈ ಇದೆಯಲ್ಲ, ಒಂದೊಂದು ಡೈ 20 kg ಇರುತ್ತಂತೆ. ಅದಾದ್ಮೇಲೆ ಅದ್ರ ಐಸ್ ಕ್ಯೂಬ್ ಸ್ಲ್ಯಾಬ್ ಇದೆಯಲ್ಲ, ಒಂದು ಸ್ಲ್ಯಾಬ್ 1 ಕ್ವಿಂಟಲ್ ಅಂದ್ರೆ 100 kg ಅಷ್ಟು ತೂಕ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಮಿಷಿನ್, ಆಟೋಮೆಟಿಕ್ ಮಿಷಿನ್ ಯೂಸ್ ಮಾಡ್ತಾರೆ. ನೋಡುದಲ್ಲ ಐಸ್ ಹೆಂಗಾಗುತ್ತೆ, ಯಾವ ತರ ಮಾಡ್ತಾರೆ ಅಂತ. ಆಮೇಲೆ ಇಲ್ಲಿ ಹಿಂದ್ಗಡೆ ಗೋಣಿ ಇದೆಯಲ್ಲ, ಗೋಣಿ ಚೀಲ, ಅದ್ರಲ್ಲಿ ಏನಪ್ಪ ಇರೋದಂದ್ರೆ ಉಪ್ಪು. ಯಾಕೆ ಅಂದ್ರೆ ಅದ್ನಲ್ಲಿ ಹೇಳುತ್ತಲ್ಲ ಅವಾಗ್ಲೇ, ಐಸ್ ಗಟ್ಟಿ ಆಗೋಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಕೆಳಗಡೆ ಉಪ್ಪು ನೀರು ಹಾಕಿರ್ತಾರೆ, ಅದ್ರ ಮೇಲೆ ಡೈ ಇಡ್ತಾರೆ. ಉಪ್ಪು ನೀರು ಯಾಕಪ್ಪ ಅಂದ್ರೆ ಆ ನೀರು ಇದಾಗಬಾರ್ದು ಅಂತ, ಅಂದ್ರೆ ಐಸ್ ಆಗ್ಬಾರ್ದು ಅಂತ. ಇಲ್ಲಾಂದ್ರೆ ಅದು ಐಸ್ ಆಗಿದ್ದು ಐಸ್ ಆಗಿ ಇದಾಗುತ್ತಲ್ಲ, ಅದಕ್ಕೋಸ್ಕರ. ಇವತ್ತಿಗೆ ನಮ್ಮ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಅಲ್ಲಿವರೆಗೂ ಟಾಟಾ.